ಎಲ್ರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಾನಿವಾಗ ಭಾರತದ ದಕ್ಷಿಣ ತುದಿಯಿಂದ ಆಫ್ರಿಕಾ ಖಂಡದ ದಕ್ಷಿಣ ತುದಿಯವರೆಗೆ ಸೈಕಲಲ್ಲಿ ಪ್ರಯಾಣ ಮಾಡ್ತಿದ್ದೀನಿ. ನಮ್ಮ ಜೊತೆ ಮಿಸ್ಟರ್ ಭೈರವ್ ಅವರು ಇದ್ದಾರೆ, ನೋಡ್ತಾ ಇರ್ಬೋದು. ಮಲ್ಕೊಳ್ಳೋ ಆರಾಮಾಗೆ. ಈಗ ಅವನನ್ನು ಜೊತೆ ಕರ್ಕೊಂಡು ಹೋಗ್ಬೇಕು ಅಂತ ಅವನು, ಬಟ್ ನಾನು ಎಲ್ಲೆಲ್ಲೋ ಹೊರಗಡೆ ಹೊಂಟಿದ್ದು, ಅವನು ಕರ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಅವನಿಗೆ ಊಟ ಗೀಟ ಎಲ್ಲ ಆಯಿತು ಬೆಳಗ್ಗೆದು. ಇವಾಗ ನಾವು ಕಾವಡನಲ್ಲಿದ್ದೀವಿ. ಕಾವಡ ಒಂದು ಭುಜ್ ಅಂತ ಒಂದು ಜಿಲ್ಲೆ ಇದೆ. ಭುಜ್ಜಲ್ಲ, ಕಚ್ ಅಂತ ಒಂದು ಜಿಲ್ಲೆ ಇದೆ, ಭಾರತದ ಅತಿ ದೊಡ್ಡ ಜಿಲ್ಲೆ. ಅದರಲ್ಲಿ ಬರುವಂಥ ಒಂದು ಮುಖ್ಯ ನಗರ. ಸೊ ಇಲ್ಲಿ ನಾನೊಂದು ಜಿಯೋ ಸಿಮ್ ಕಾರ್ಡ್ ತೊಗೊಳಕ್ಕೆ ಬಂದೀನಿ. ಏರ್ಟೆಲ್ ಸಿಮ್ ಕಾರ್ಡ್ ಎಲ್ಲ ವರ್ಕೇ ಆಗೋಲ್ಲ, ಅದಕ್ಕೆ ಅಣ್ಣ ಹತ್ರ ಜಿಯೋ ಸಿಮ್ ಕಾರ್ಡ್ ತೊಗೊಳಕ್ಕೆ ಬಂದೀನಿ. ಅಣ್ಣ ಟೀ ಕೂಡ ಹೇಗೆ ಕರಿತವನೆ. आपको समझ में नहीं आएगा. मैं फॉलो करूंगा अभी. फॉलो कर दो सर को. यू आर स्टाइल. मेरे को कच्ची समझ में आता है. अच्छी समझ में. हाँ मुझे आईडी दे दे तो. वो भाई को दिया, उसको करना. हाँ जियो सिम. खबर क्या है? क्यों खा रहे हो तुम? अरे वही फॉलो कर देंगे यार, थोड़े फैन बन जाएंगे आपके. फैन बन जाएंगे. हमारा वीडियो भेजना, ठीक है? ठीक है. अभी ये ದುಡ್ಡು ಕೊಡ್ತಾಗ ಲೋನ್ ಮೇಲೆ ತಗೋಬೇಡ. मुझे नहीं आगे. हाँ भाई वो आता है बे का बे दो चार. कितने तक आता है? आता ही नहीं है. कितने तक पढ़ाई किया? पीछे ही पड़ गए तो यार. वो पाइथागोरस थ्योरम आता है आपको? कुछ नहीं आता है. कितना हो जाएगा ये पंप? कितना हो जाएगा? ये 250 का. 250 का 150 ರೂಪಾಯಿ ಅಂತೆ पंप ಇದು. थोड़ा अच्छा नहीं है. ಇದರಲ್ಲಿ ಏನು ಜೀವನೇ ಇಲ್ಲ. 2 ಸಲ ಹೊಡೆದ್ರೆ पंप ಮುರಿದೋಗುತ್ತೆ. मैं कर्नाटका का. भाई थोड़ा अच्छा वाला देना भाई, इसमें तो कुछ नहीं है. कर्नाटका वहाँ से पैदल है साइकिल से. हाँ 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 हाँ. कर्नाटक फोटो है. ये कितने का है? 300 का. खोल के दिखाना भाई. कर्नाटक में साइकिल वीडियो. कर्नाटक में साइकिल इसको पकड़. इधर क्वालिटी ನೋಡೋದಾದ್ರೆ ಸ್ವಲ್ಪ ಚೆನ್ನಾಗಿದೆ ಅಷ್ಟೇ, ಇದೇನು ಭಾಳ ಚೆನ್ನಾಗಿಲ್ಲ. भाई खाली यही है, इसके ऊपर नहीं है. इसके ऊपर क्वालिटी नहीं है इसके ऊपर. इसको कितने में देगा? ये 300 में. ज़्यादा बता देना. नहीं भाई थोड़ा कम करके देना भाई. कम ही है. वो वाला बताया तुमको 250 वाला. नहीं वो ये वाला बोलने का दे. थोड़ा कम करके दे. कितना दे? 10 रुपये कम दो. 10 रुपये कम. 290 रुपये. नहीं ये ट्यूब का क्वालिटी. इसका आपका सामान भी मिल जाएगा. इसका सामान नहीं मिलेगा. ठीक है भाई देना. डाल दो इसमें. हाँ उसमें डाल दो. हाँ भाई. हाँ गिर गया वो बड़ा 50 रुपया. बजी नहीं माना भाई. थोड़ा जल्दी देना. ನೋಡ್ತಾ ಇರ್ಬೋದು ಇಡೀ ಊರು ಕೂಡ ಬಂದಿದೆ ನಮ್ಮನ್ನು ನೋಡೋಕ್ಕೆ. ಹೋಗೋಣ ಇಲ್ಲಿಂದ. ರೋಡ್ ಟು ಹೆವೆನ್ ಅಂತ ಒಂದು ರಸ್ತೆ ಇದೆ, ದೋದಾವರಿಗೆ ಹೋಗೋ ರಸ್ತೆನಲ್ಲಿ. ಅಲ್ಲಿಗೆ ಹೋಗಬೇಕು. ಟೀಕೆ ಬಾಯ್. ಫ್ರೀನೇ ಕೊಡ್ಬೋದಿತ್ತು ಬೈ ನೀನು.
ಪ್ರಯಾಣದಲ್ಲಿ ನಿಮ್ಗೇನಾದರೂ ನನಗೆ ಫಿನಾನ್ಷಿಯಲಿ ಸಪೋರ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ನೀವು sudarshansanchari.com ವೆಬ್ಸೈಟ್ನ ಓಪನ್ ಮಾಡಿ ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ನನ್ನ ಕಂಟೆಂಟ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಅಲ್ಲಿ ಬೇರೆ ಬೇರೆ ಮಾಡೆಲ್ ಆಫ್ ಸಬ್ಸ್ಕ್ರಿಪ್ಷನ್ ಇರುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ನೀವು ಸಬ್ಸ್ಕ್ರಿಪ್ಷನ್ ತಗೋಬಹುದು. ಇದರಿಂದ ನನಗೆ ಹ್ಯಾಸಲ್ ಫ್ರೀ ಆಗಿ ಟ್ರಾವೆಲ್ ಮಾಡೋದಕ್ಕೆ ತುಂಬಾ ಸಹಾಯ ಆಗುತ್ತೆ. भाई आपका नाम क्या है? मेरा नाम शोएब. आप मतलब मैं ये पूछना था, गुजरात के अंदर मतलब कच्छ के अंदर, गुजरात के अंदर नहीं, कच्छ के अंदर बहुत ज़्यादा मुसलमान के अंदर जात होता है ना, वो कौन सा जात आता है? जी समा आता है, हाँ, और नौड़े आता है, हाँ, और हिंगोरजा आता है, और समेजा आता है, और पठान आता है, और नोतियार, भूतियार आता है, जत, सुमरा आता है, जत आता है, रायसी आता है. बहुत आते हैं ना, 100 के ऊपर होता है. जी बहुत आते हैं, वो याद नहीं. ನಾನು ಲಾಸ್ಟ್ 2 ದಿನ ಒಂದು ಪೆಟ್ರೋಲ್ ಪಂಪಲ್ಲೇ ಉಳ್ಕೊಂಡಿದ್ದೆ. ಅವರು ನನಗೆ ಸಖತ್ತಾಗಿ ಹೋಸ್ಟ್ ಮಾಡಿದ್ರು. ಅಲ್ಲಿಂದ ಇವಾಗ ನಾನು ದೊಲಾವೇರ ಕಡೆ ಹೋಗ್ತಿದ್ದೀನಿ. ನಡುವೆ ನಮಗೆ ರೋಡ್ ಟು ಹೆವನ್ ರಸ್ತೆ ಬರುತ್ತೆ. ರೋಡ್ ಟು ಹೆವನ್ ರಸ್ತೆ ಬಂದ್ಬಿಟ್ಟು ಭಾರತದಲ್ಲಿ ಈ ಥರದ್ದು ಒಂದು ರಸ್ತೆ ನಮಗೆ ಇನ್ನೆಲ್ಲೂ ಕಾಣಸಿಗಲ್ಲ. ತಮಿಳ್ನಾಡಲ್ಲಿ ಒಂದು ರಸ್ತೆ ಇದೆ, ತೇರಿಕಾಡೋನಲ್ಲಿ, ಅದು ಅದ್ಭುತವಾಗಿದೆ. ಅದನ್ನ ಬಿಟ್ಟರೆ ಅಂದರೆ ಇದೇ ಫಸ್ಟು, ಅದಕ್ಕಿಂತ ಸೂಪರಾಗಿರೋ ರಸ್ತೆ ಅಂದರೆ ಸೀನಿಕ್ ಬ್ಯೂಟಿ ಸಖತ್ತಾಗಿರುತ್ತೆ. ನಾನು ಸಂಜೆ ಅಲ್ಲಿ ಸನ್ಸೆಟ್ ನೋಡಿಕೊಂಡು ಅಲ್ಲಿಂದ ಮುಂದಕ್ಕೆ ನಾನು ಪ್ರಯಾಣ ಶುರು ಮಾಡ್ತೀನಿ. ಸಂಜೆವರೆಗೂ ರೈಡ್ ಮಾಡ್ತಾನೆ ಇರಬೇಕು. ಇಲ್ಲಿಂದ 60 ಕಿಲೋಮೀಟ್ರ್ ಇದೆ. ಇವಾಗ ನಮ್ಮ ಬುಜ್ಜಿಂದ ಹೊರಟೆ. ರೋಡ್ ಸಖತ್ತಾಗಿದೆ. ಇಲ್ಲಿದ್ದು ಒಂದು ಸ್ವಲ್ಪ ನಿಮಗೆ ಜಿಯೋಗ್ರಫಿ ಅರ್ಥ ಮಾಡಿಸ್ಬೇಕು. ಅಂದರೆ ಇಲ್ಲಿ ಹೇಗಿದೆ ನೆಲ, ಮತ್ತು ಇಲ್ಲಿ ಜಲ ಹೇಗಿದೆ, ಜನ ಹೇಗಿದ್ದಾರೆ ಅಂತ. ಮುಂದೆ ದಾರಿನಲ್ಲಿ ಯಾವ್ದಾದ್ರು ಜಮೀನು ಸಿಕ್ಕರೆ ತೋರಿಸ್ತೀನಿ, ಇಲ್ಲಿ ಏನು ಬೆಳೀತಾರೆ, ಹೆಂಗೆ ಬದುಕ್ತಾರೆ ಅಂತ. ರಸ್ತೆ ಬಗ್ಗೆ ಅಂತೂ ಮಾತಾಡೋಂಗಿಲ್ಲ. ಸಿಂಗಲ್ ರಸ್ತೆ, ಧೂಳು ಅಂದರೆ ಧೂಳು, ಹೆವಿ ಧೂಳು. ಹಂಗೆ ಮುಖಕ್ಕೆ ರಪ್ಪ ಅಂತ ಹೊಡಿತಾ ಇರುತ್ತೆ ಯಾವ್ದಾದ್ರು ಲಾರಿ ಹೋದರೆ. ಡ್ರೈವ್ ಮಾಡೋ ಸ್ವಲ್ಪ ಅವ್ರು ನೋಡ್ಕೊಂಡು ಮಾಡಬೇಕು ಸ್ಲೋ ಆಗಿ. ಬಟ್ ಅವ್ರು ಪಾಸ್ ಮಾಡ್ಬೇಕಾದ್ರೆ, ಓವರ್ಟೇಕ್ ಮಾಡ್ಬೇಕಾದ್ರೆ ಸಖತ್ತಾಗಿ ಫಾಸ್ಟಾಗಿ ಓಡಿಸ್ತಾರೆ. ಆ ಧೂಳೆಲ್ಲ ಮುಖದ ಮೇಲೆ ಬರುತ್ತೆ. ಹಾಗೆ ಹೋಟೆಲ್ ಹೇ, होटल खाने का होटल है आगे रोड में. बड़ी होटल है वहाँ पे. कितना दूर पे? 10-15 5 किलोमीटर. ठीक है. हाँ दुल्लावेरा. हाँ दही मिलेगा आपके पास? दही नहीं है? ठीक है. ಇಲ್ಲೊಂದು ಹೋಟ್ಲಿದೆ, ಹೋಟೆಲ್ ಚಾಂದಿನಿ ಅಂತ. ಅಲ್ಲ ಊಟ ಗಿಟ ಸಿಗುತ್ತಾ ನೋಡಬೇಕು. ಜೈನ್ ಫುಡ್, ಪಂಜಾಬಿ ಫುಡ್, ಗುಜರಾತಿ ಫುಡ್ ಅಂತ ಹಾಕೋರೆ. ಇಲ್ಲಿಂದ ನಮ್ಮದು ರೋಡ್ ಟು ಹೆವೆನ್ ಏನಿದೆ ಅದು ಒಂದು 2 ಕಿಲೋಮೀಟ್ರ್ ಇದೆ. ನೀವೇನಾದ್ರು ಊಟ ಮಾಡಬೇಕು ಅಂದರೆ ಬುಜ್ಜಲ್ಲೇ ಊಟ ಮಾಡ್ಕೊಂಬನ್ನಿ. ಇಲ್ಲ ಅಂತಂದರೆ ನೀವೆಲ್ಲ ಬೈಕ್ ಇಲ್ಲ ಕಾರಲ್ಲಿ ಬಂದಿರ್ತೀರ, ಈ ಕಾವಡಾದಲ್ಲಿ ಊಟ ಮಾಡ್ಕೊಂಬನ್ನಿ. ನೀವು ಇಲ್ಲಿವರೆಗೂ ಊಟಕ್ಕೆ ಬಂದರೆ ಇವು ಒಂದು ಪ್ಲೇಟ್ ಊಟಕ್ಕೆ 200 ರೂಪಾಯಿ ತೊಗೊತಿದ್ದಾರೆ. ಯೂಶ್ವಲಿ ಇಷ್ಟೊಂದು ಜಾಸ್ತಿ ಇರೋಲ್ಲ, ಎಲ್ಲ 120 ರೂಪಾಯಿ ಅಷ್ಟೇ ಇರುತ್ತೆ. ಅದೇ ಹೋಗ ಆ ಕಡೆಗೆ ಹೋಗ. ಭಾರಿ ಓದಿದ್ದೀಂತಮ್ಮ ಹೇಳಿದ್ದೀನಿ ಭೈರವ. ನೀನು ಬರೀ ಅಲ್ಲಿ ಇಲ್ಲಿ ಸಹವಾಸ ಮಾಡ್ಕೊತ ಹೋದರೆ ಮಾತ್ರ ಕೇಳಲ್ಲ ನಾನು. ಪಾಪಡೆ ಪಾಪಣ್ಣೆ ನೀವು ಲಿಮಿಟೆಡ್ ತಲೆ ಅನ್ಸುತ್ತೆ ಗುರು ಇದು. ಹಾಂ ಹಾಂ नहीं नहीं 1 पीस है. नहीं 1 पीस चाहिए बस, उतना ज़्यादा नहीं. ಊಟನ ಅಷ್ಟೊಂದು ಚೆನ್ನಾಗಿಲ್ಲ. नहीं खाता, नहीं खाता, नहीं खाएगा. ಹಪ್ಪಳ ಹಾಕಿದ್ರು ಹಂಗೆ ಸೈಡ್ ಬಿಟ್ಟವನೆ. ನಾವೀಗ ರನ್ ಆಫ್ ಕಚ್ ಎಂಟ್ರಿ, ಪ್ರಾಪರ್ ರನ್ ಆಫ್ ಕಚ್ ಇದು. ನನಗೆ ಇಲ್ಲಿ ವಿಷಯ ಏನು ಅಂತಂದರೆ ನೀರು ಹಾಗೆ ನಿಂತಿದೆ. ಅದಿನ್ನೂ ಉಪ್ಪಾಗೋದಕ್ಕೆ ಇನ್ನೂ 1 ತಿಂಗಳು ಬೇಕು. ನಾನು ಮುಂಚೆನೇ ಬಂದಿದ್ದೀನಿ, ಇಟ್ಸ್ ಓಕೆ. ನಾನು ರೂಟ್ನ ಮತ್ತು ಟೈಮಿಂಗ್ನ ಚೇಂಜ್ ಮಾಡೋಕ್ಕಾಗಲ್ಲ. ಇಲ್ಲಿ ಲ್ಯಾಂಡ್ಸ್ಕೇಪ್ ಬಗ್ಗೆ ಹೇಳಬೇಕು ಅಂತಿದ್ದೆ. ಇಲ್ಲಿ ಜಾಸ್ತಿ ಔಡ್ಲ ಬೆಳೀತಾರೆ ನೋಡಿ, ನಿಮಗಲ್ಲಿ ಕಾಣಿಸ್ತಿದೆ ಅಲ್ವಾ, ಅದೆಲ್ಲ ಔಡ್ಲ ಈ ಜನಗಳಿಗೆ ಒಂಥರ ಮುಖ್ಯ. ಈ ಬೆಳೆ ಇಲ್ಲ ಅಂತಂದರೆ ಇಲ್ಲಿ ಜಾಸ್ತಿ ಏನು ಬೆಳೆಯೋಕ್ಕಾಗಲ್ಲ. ಕಡಿಮೆ ನೀರಲ್ಲಿ ಬೆಳಿಬೋದಂತ ಒಂದು ಬೆಳೆ ಅದು. ಅದು ಬಿಟ್ಟರೆ ಇಲ್ಲಿ ಇವಾಗ ಮತ್ತೊಂದು ಟೆಂಟ್ ಸಿಟಿ ಶುರು ಮಾಡಿದ್ದಾರೆ. ಇದು ಹೊಸ ಟೆಂಟ್ ಸಿಟಿ. ಇಲ್ಲಿ
ಬಹುಶಃ ಈ ವರ್ಷ ಮಾಡಿರ್ಬೋದು ಇದನ್ನ. ಇದಕ್ಕಿಂತ ಮುಂಚೆ ಇಲ್ಲಿ ಏನೂ ಇರಲಿಲ್ಲ, ಫುಲ್ ಖಾಲಿ ಇತ್ತು. ನಾನು 2022ರಲ್ಲಿ ಬಂದಾಗ ಎಲ್ಲ ಫುಲ್ ಖಾಲಿ ಹೊಡಿತಾ ಇತ್ತು. ಇವಾಗ ಚೆನ್ನಾಗಿದೆ, ಬೋರ್ಡ್ ಗಿಡ ಹಾಕೋರೆ, ಮಾರ್ಕೆಟಿಂಗ್ ಚೆನ್ನಾಗಿ ಮಾಡ್ತಾರೆ ಇವಾಗ. ನೋಡಿ ಇದೇ ಎಲ್ಲ, ಇದೆಲ್ಲ ಬೆಳ್ಳಗಾಗಿರುತ್ತೆ. ಇವಾಗ ಫುಲ್ ನೀರು ತುಂಬ್ಕೊಂಡಿದೆಯಲ್ಲ, ಇದೆಲ್ಲ ಬೆಳ್ಳಗಾಗಿರುತ್ತೆ. ಸದ್ಯಕ್ಕೆ ಇವಾಗ ಕೀಚು ವಾಸನೆ ಬರ್ತಿದೆ. ಕೀಚು ವಾಸನೆ ಅಂದರೆ ಕೊಳ್ತೋಗಿರೋ ವಾಸನೆ. ಈ ಉಪ್ಪಾದ್ರೆ ಅಷ್ಟೇ ಚೆನ್ನಾಗಿರುತ್ತೆ ವಾಸನೆ, ಇಲ್ಲ ಅಂದರೆ ಇಲ್ಲಿ ವಾಸನೆ ಕೆಟ್ಟು ವಾಸನೆ. कन्याकुमारी। कहाँ से आए हो? कन्याकुमारी। और सलाम वालेकुम। वालेकुम सलाम। कब तक ये पूरा सफ़ेद होगा? 1 महीना लगेगा, ज़्यादा लगेगा? पता नहीं। आप किधर से? मैं यहाँ से। नाम क्या? सलीम। सलीम, ठीक है सलीम, मिलते हैं, है ना? बाय बाय। ಇನ್ನೊಂದೂವರೆ ತಿಂಗಳಾಗುತ್ತೆ. ಸಖತ್ ನೀರಿದೆ, ಜಾಸ್ತಿ ನೀರಿದೆ, ಹೆವಿ ನೀರು. हाँ, ओ इंग्लिश नहीं यार। इंग्लिश। What is name? सुदर्शन। Sudarshan. Dog. यस, डॉग। What? यस, ಥ್ಯಾಂಕ್ ಯು. ನೀವು ಇವಾಗ ತಾನೇ ಏನು ನೋಡಿದ್ರಿ, ಅವರು ಗುಜರಾತ್ ರಾಜ್ಯದ ಪೊಲೀಸರು, ಕಾನ್ಸ್ಟೇಬಲ್ ಅನಿಸುತ್ತೆ. ಇವ್ರಿಗೆ ಇಂಗ್ಲೀಷ್ ಭಾಷೆ ಬರೋಲ್ಲ. ನಾನು ಎಲ್ಲರಿಗೂ ಇಂಗ್ಲೀಷ್ ಭಾಷೆ ಕಡ್ಡಾಯವಾಗಿ ಬರಬೇಕು ಅಂತ ಹೇಳಲ್ಲ, ಆದರೆ ಅವರೆಲ್ಲ ಮಿನಿಮಮ್ PUC ಡಿಗ್ರಿ ಮಾಡ್ಕೊಂಬಂದಿರ್ತಾರೆ. ಅದೆಲ್ಲ ಇಂಗ್ಲೀಷ್ ಪಾಸ್ ಮಾಡಿಕೊಂಡು ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ಬಂದಿರ್ತಾರೆ. ಹಂಗೆ ಬಂದಿದ್ರೂ ಅವ್ರಿಗೆ ಇಂಗ್ಲೀಷ್ ಬರೋಲ್ಲ. ಯಾಕಂತಂದರೆ ಗುಜರಾತಲ್ಲಿ ಶೈಕ್ಷಣಿಕ ಮಟ್ಟ ಏನಿದೆ ತುಂಬ ಕೆಳಗಿದೆ. ಅವ್ರಿಗೆ ಯಾವ ಲೆವೆಲಿಗೆ ಕೆಳಗಿದೆ ಅಂದರೆ ನಾವು ಅಂದಾಜು ಮಾಡೋಕ್ಕಾಗಲ್ಲ. ಅದಕ್ಕೇ ಇವಾಗೇನು ಯೂನಿಯನ್ ಗೌರ್ಮೆಂಟ್ಸ್ದು ಎಕ್ಸಾಮ್ಸ್ಗಳು ನಡೆಯುತ್ತೆ, ಅಂದರೆ ರೈಲ್ವೆ ಎಕ್ಸಾಮ್ ಆಗಿರ್ಬೋದು, ಬ್ಯಾಂಕಿಂಗ್ ಎಕ್ಸಾಮ್ಸ್ ಆಗಿರ್ಬೋದು, ಈ ಉತ್ತರ ಭಾರತದಲ್ಲಿ ನಡೆಯೋ ಎಕ್ಸಾಮ್ಸ್ ಎಲ್ಲನೂ ಎಲ್ಲ ಕಡೆನೂ ಭ್ರಷ್ಟಾಚಾರ ಆಗುತ್ತೆ. ಅವರೆಲ್ಲ ಕಾಪಿ ಹೊಡೆದ್ಬಿಟ್ಟು ಪಾಸ್ ಆಗ್ತಾರೆ. ಕಾಪಿ ಹೊಡೆದ್ಬಿಟ್ಟು ಪಾಸಾಗಿ ಅಧಿಕಾರಕ್ಕೆ ಬರ್ತಾರೆ, ಕಾಪಿ ಹೊಡೆದ್ಬಿಟ್ಟು ಪಾಸಾಗಿ ಅಪಾಯಿಂಟ್ ಆಗ್ತಾರೆ. ಸೌತ್ ಇಂಡಿಯಾದಲ್ಲಿ ಅಷ್ಟೊಂದು ನಾಲೆಡ್ಜ್ ಇದ್ರೂ ಕಡಿಮೆ ಮಾರ್ಕ್ಸ್ ತಗೊಂಡು ಫೇಲ್ ಆಗ್ತಾರೆ. ಯಾಕಂದರೆ ನಮ್ಮಲ್ಲಿ ಇದು ಗೊತ್ತಿರ್ಬೋದು ಎಕ್ಸಾಮ್ಸ್ ಎಲ್ಲ ಎಷ್ಟು ಸ್ಟ್ರಿಕ್ಟಾಗಿ ನಡೆಯುತ್ತೆ ಅಂತ. ಸೊ ಹೀಗೇ ಈ ಥರ ನಮಗೆ ಅನ್ಯಾಯ ಆಗ್ತಿದೆ. ಇದ್ರ ಬಗ್ಗೆ ಯಾರೂ ದನಿ ಇರ್ತಿಲ್ಲ, ಅದೇ ಬೇಜಾರು. ಆವಾಗಿಂದ ತುಳಿತಾ ಇದ್ದೀನಿ, ಇನ್ನೂ ಹೋಗ್ಬಿಟ್ಟು ರೀಚ್ ಆಗಿಲ್ಲ. ನೋಡ್ತಾ ಇರ್ಬೋದು, ಸ್ಟ್ರೈಟ್ ಒಂದೇ ರೋಡ್ 25 ಕಿಲೋಮೀಟ್ರು. ಬೆಂಕಿ ಬಿರುಗಾಳಿ ಥರ ಇದೆ, ಮಸ್ತ್ ಮಜಾ ಬರ್ತಿದೆ.
ಗೋ ಫಸ್ಟ್ ಟೈಮ್ ಒಂದು ಸನ್ಸೆಟ್ದು ಟೈಮ್ ಲ್ಯಾಬ್ಸ್ ಇಡೋಣ ಅಂತ. ಇಲ್ಲಿಂದ ಸನ್ಸೆಟ್ ಸೂಪರಾಗಿ ಕಾಣುತ್ತೆ. ಈ ನೀರಿದೆಯಲ್ಲ ಒಂದೂವರೆ ಅಡಿ ಇದೆ. 1.5 ಅಡಿ ಏನು ನಿಂತ್ಕೊಂಡಿದೆಯಲ್ಲ ನೀರು, ಅದಷ್ಟು ಹಿಂಗೆ ಹೋಗ್ಬಿಟ್ಟು ಆಮೇಲೆ ಉಪ್ಪಾಗುತ್ತೆ. ಇನ್ನು 1.5 ತಿಂಗಳು ಬೇಕು ಅದಕ್ಕೆ. ಸದ್ಯಕ್ಕೆ ಸನ್ಸೆಟ್ ಇಡ್ತೀನಿ. ಒಳ್ಳೆ ಸನ್ಸೆಟ್ ನೋಡಿದ್ರಿ. ಇನ್ನೊಂದು ಸ್ವಲ್ಪ ಸ್ಲೋ ಆಗಬೇಕಿತ್ತು, ಸ್ವಲ್ಪ ಫಾಸ್ಟ್ ಆಯಿತು. ನಮ್ಮ ಲೈಟ್ಗಳೆಲ್ಲ ಚಾಲು ಮಾಡಿಕೊಂಡು ಹೊಡಿತಾ ಇರೋದು ಇವಾಗ. ನಾಳೆ ಬಿಟ್ಟು ನಾಡ್ದು ಪೂರ್ಣಚಂದ್ರದ ದಿನ ನೀವು ಡಿಸೆಂಬರ್ ಕೊನೆ ವಾರ ಅಲ್ಲ, ಜನವರಿ ಮಿಡ್ಲಲ್ಲಿ ಬರಬೇಕು. ಆವಾಗ ಇಲ್ಲಿ ನೀವು ಬಂದುಬಿಟ್ರೆ ಪೂರ್ಣಚಂದ್ರ ದಿವಸ ಇದೆಲ್ಲ ಯಾವುದೋ ಬೇರೆ ಲೋಕಕ್ಕೆ ಬಂದಿರೋ ಥರ ಕಾಣುತ್ತೆ ನಿಮಗೆ. ಅಷ್ಟು ಸಖತ್ತಾಗಿರುತ್ತೆ. ಇಷ್ಟು ದೊಡ್ಡ ನೋಡಿ, ಇಷ್ಟು ದೊಡ್ಡ ಸರೋವರದಲ್ಲಿ ಇಲ್ಲೊಂದು ಐಲ್ಯಾಂಡ್ ಬರುತ್ತೆ. ಈ ದ್ವೀಪವನ್ನು ಟಿಂಗ್ರಿ ಬೆಟ್ ಅಂತ ಕರೀತಾರೆ. ಈ ಟಿಂಗ್ರಿ ಬೆಟ್ಟಲ್ಲಿ BSF ಅವ್ರದ್ದು ಒಂದು ಪೋಸ್ಟ್ ಇದೆ. ಇಲ್ಲಿಂದ ಅವರು ಸೆಕ್ಯೂರಿಟೀಸ್ ಎಲ್ಲ ಹ್ಯಾಂಡ್ಲ್ ಮಾಡ್ತಾರೆ. ಇದಾದಮೇಲೆ ಮತ್ತೆ ಆಚೆಗೆ ಮತ್ತೆ ನಮಗೆ ನೀರು ಸಿಗುತ್ತೆ. ಆಚೆಗೆ ಇನ್ನೊಂದು 10 ಕಿಲೋಮೀಟ್ರು. ಆಮೇಲೆ ನಮಗೆ ದೊಲಾವರ ಸಿಗುತ್ತೆ. ನಾನು ಈ ಸಲ ದೊಲಾವರೆಗೆ ಹೋಗ್ತಿಲ್ಲ. ಲಾಸ್ಟ್ ಟೈಮ್ ದೊಲಾವರೆಗೆ ಹೋಗಿದೆ, ಈ ಸಲ ಹೋಗ್ತಿಲ್ಲ ದೊಲಾವರೆಗೆ. ದೊಲಾವರ ಕ್ರಾಸ್ ಮಾಡ್ಕೊಂಡು ಇನ್ನೊಂದು ಏರಿಯಾ ಇದೆ, ಅಲ್ಲಿಗೆ ಹೋಗಿ ಟ್ರೈ ಮಾಡ್ತೀನಿ. ನೀವು ಮೇಲೆ ನೋಡ್ತಿದ್ದೀರಲ್ಲ, ಅದು ಸೂರ್ಯ ಅಲ್ಲ, ಅದು ಚಂದ್ರ. ನಾಳೆ ಬಿಟ್ಟು ನಾಡ್ದು ಹುಣ್ಣಿಮೆ ಇದೆ. ಬೆಂಕಿ ಬಿರುಗಾಳಿ ಥರ ಕಾಣ್ತಾನೆ ಚಂದ್ರ. ನನಗಂತೂ ಅದನ್ನ ನೆನೆಸ್ಕೊಂಡ್ರೆ ಸಖತ್ ಖುಷಿ ಆಗ್ತಿದೆ. ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ ನಿಜವಾಗ್ಲೂ ನೀವು ಬರಬೇಕು ಮಾತ್ರ. ಏನಪ್ಪ ನಮ್ಮ ಜನ ಟ್ರಾವೆಲೇ ಮಾಡಲ್ಲ ಅಂತ ಅನ್ಕೋತೀನಿ. ನೀವು ಬರಬೇಕು, ಸೀರಿಯಸ್ಲಿ ಮಸ್ತ್ ಇರುತ್ತೆ ಮಾತ್ರ ಇಲ್ಲಿ. ಸ್ನೇಹಿತರೆ, ಫುಲ್ ಕತ್ಲಾಗಿದೆ ಇವಾಗ. ಸಮಯ ಸರಿಯಾಗಿ 7 ಗಂಟೆ. ಫುಲ್ ಕತ್ಲಲ್ಲಿ ನೋಡ್ತಾ ಇರ್ಬೋದು. ರೋಡ್ ಹಿಂಗೆ ಕಾಣಿಸ್ತಿದೆ. ಕ್ಯಾಮ್ರಾ ಕಣ್ಣಿಗೆ ಹಿಂಗೆ ಕಾಣಿಸ್ತಿರ್ಬೇಕಾದ್ರೆ ಇದು ಅವನ ಅಜ್ಜಿ ಬರಿಗಣ್ಣಿಗೆ ಹೆಂಗೆ ಕಾಣ್ತಿರ್ಬೋದು ಅಲ್ವಾ? ನನ್ನ ಜೀವ ಎಲ್ಲ ಇಲ್ಲೇ ಇರುತ್ತೆ ಯಾವಾಗಲೂ. ನನಗೆ ಇದಕ್ಕೆ ಕಚ್ಚಂದರೆ ಸಖತ್ ಇಷ್ಟ. ನೋಡಿ, ಈಚೆ ಕಡೆಗೆ ಬ್ಯಾರಿಕೇಡ್ಸ್ ಎಲ್ಲ ಹಾಕ್ಕೊಂಡು ಪೊಲೀಸರು ಕಾಯ್ತಿರ್ತಾರೆ, ಆಚೆ ಕಡೆಗೂ ಬ್ಯಾರಿಕೇಡ್ ಹಾಕ್ಕೊಂಡು ಪೊಲೀಸರು ಕಾಯ್ತಿರ್ತಾರೆ. ನೀವು ರಾತ್ರಿ ಓಡಾಡಬೇಕು ಇಲ್ಲಿ ಅಂದರೆ 4:30-5 ಗಂಟೆ ಒಳಗೆ ಬಂದುಬಿಡ್ಬೇಕು. ಆಮೇಲೆ 2 ರೌಂಡ್ ಈ ಕಡೆ ಆ ಕಡೆ ತಿರುಗಾಡಿಸ್ಬಿಟ್ರೆ ಮಸ್ತ್ ಮಜಾ ಬರುತ್ತೆ. ಇವಾಗ ದೊಲ್ಲೆವರದಲ್ಲಿ ನನ್ನ ಫ್ರೆಂಡ್ ಒಬ್ಬರು ಹೋಮ್ ಸ್ಟೇ ಮಾಡೋರೆ. ಅವ್ರು ಆ್ಯಕ್ಚುಲಿ ಫೋನ್ ಮಾಡಿದ್ರು ಬನ್ನಿ ಅಂತ. ಇವಾಗ ಅದಕ್ಕೆ ಅವ್ರ ಹೋಮ್ ಸ್ಟೇ ಕಡೆ ಹೋಗ್ತಿದ್ದೀನಿ. ಅವ್ರನ್ನ ನಾನು ಲಾಸ್ಟ್ ಟೈಮ್ ಬಂದಾಗ ಮೀಟ್ ಮಾಡಿದೆ. ಮತ್ತು ಲಾಸ್ಟ್ ಟೈಮ್ ಬಂದಾಗ ಇದ್ದಿದ್ದು ದೊಲ್ಲೆವರೆಗೂ ಈಗಿರೋ ದೊಲ್ಲೆವರೆಗೂ ಸಖತ್ ಡಿಫ್ರೆನ್ಸ್ ಇದೆ. 3 ವರ್ಷದಲ್ಲಿ ಏನೇನಾಗೋಗ್ಬಿಟ್ಟಿದೆ ಇಲ್ಲಿ. ಎಷ್ಟೊಂದು ರೆಸಾರ್ಟ್ಗಳು ತಲೆ ಎತ್ತಿದೆ. ಏನೋ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಈ ದೊಲ್ಲಾವರ ಏನಿದೆ, ಇದು ಆ್ಯಕ್ಚುಲಿ ಯುನೆಸ್ಕೋ ಹೆರಿಟೇಜ್ ಸೈಟು. ಯಾಕಂತಂದರೆ ಇಲ್ಲಿ ಹರಪ್ಪದು ಒಂದು ಸಿಟಿ ಇತ್ತು ಮೊದಲು. ಹರಪ್ಪನ ಸಿಟಿ ಆಗಿರೋದ್ರಿಂದ ಇಲ್ಲಿ ಇದನ್ನು ಯುನೆಸ್ಕೋ ಹೆರಿಟೇಜ್ ಸೈಟ್ ಅಂತ ಅನೌನ್ಸ್ ಮಾಡಿದ್ದಾರೆ. ಜಸ್ಟ್ ಲೈಕ್ ನಮ್ಮದು ಬೇಲೂರು ಹಳೆ ಬಿಡ್ತಾರ. नमस्ते। भूल जाओगे तो नहीं, मैं गूगल मैप में लगाया था। गूगल मैप में लगा के आ रहा था और इधर से 600 मीटर दिख रहा है। नहीं मेरे को लगा आपके नेटवर्क नहीं थे। आप एयरटेल का है ना आपके पास? हाँ, एयरटेल का था। अभी जियो ले लिया था। वो लोग रिचार्ज नहीं, मतलब रिचार्ज शाम तक नहीं किया था। वो सुबह लिया क्योंकि इधर तो बहुत दिक्कत है एयरटेल का। हाँ, इधर से लेफ्ट है ना इधर। आप कब से होम स्टे बनाया? इस साल ही बनाया। सुपर। ಇವ್ರನ್ನ 3 ವರ್ಷದ ಮೊದಲು ಭೇಟಿ ಮಾಡಿದೆ. ಆವಾಗ ಪರಿಚಯ ಆಗಿದ್ರು ನನಗೆ. ಆವಾಗಿಂದ ಇನ್ಸ್ಟಾಗ್ರಾಮಲ್ಲಿ ಮಾತಾಡ್ತಾನೆ ಇದೆ. ಇವಾಗ ಅವ್ರದ್ದೇ ಹೋಮ್ ಸ್ಟೇ ಮಾಡ್ಕೊಂಬಿಟ್ಟವ್ರೆ. ಈ ಸಲ ಅವ್ರ ಹೋಮ್ ಸ್ಟೇನಲ್ಲಿ ಫ್ರೀಯಾಗಿ ಉಳ್ಕೊತಿದ್ದೀನಿ. ನೆಕ್ಸ್ಟ್ ಟೈಮ್ ದುಡ್ಡು ಕೊಟ್ಟು ಉಳ್ಕೊಳ್ಳೋ ಥರ ಆಗುತ್ತೆ. ನಾನು ಅಷ್ಟು ಚೆನ್ನಾಗಿ ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಕಾಸು ಬರುತ್ತೆ. ಆ ಕಾಸಿನಲ್ಲಿ ಇವ್ರಿಗೆ ಕೊಟ್ಟು ಉಳ್ಕೊತೀನಿ. ಇದು ಇವ್ರ ಹೋಮ್ ಸ್ಟೇ, ದೊಲಾವೀರ ದ್ವಾರಕಾಧೀಶ್ ಹೋಮ್ ಸ್ಟೇ ಅಂತ. 2,000-3,000 ರೂಪಾಯಿ ಇರುತ್ತೆ, ಡಿಪೆಂಡಿಂಗ್ ಅಪಾನ್ ಸೀಸನ್. ಒಂದು ಸಲ ನೀವು ಇಲ್ಲಿ ಸ್ಟೇ ಮಾಡಬೇಕು ಅಂತಂದರೆ. ಇನ್ನು ಇದು ಇವ್ರದ್ದು ಹೋಮ್ ಸ್ಟೇ. ಇಲ್ಲಿ ಊಟ ಗಿಟ ಎಲ್ಲ ಅವರೇ ಕೊಡ್ತಾರೆ ನಿಮಗೆ.
ಇವನಿಗೆ ಅಲ್ಲಿ ಹೊರಗಡೆ ಇನ್ನೂ ನಾಯಿ ಇದೆ, ಅದ್ರ ಜೊತೆ ಕಿತ್ತಾಡೋಕೆ ಹೋಗ್ಬೇಕು. ನಾನು ಬಿಡ್ತಾಯಿಲ್ಲ, ಅದಕ್ಕೆ ಅವನು ನನಗೆ ಬಿಡು ಅಂತ ಈ ಥರ ನಾಟಕ ಮಾಡ್ತಾವನೆ. ನಾನು ಬಿಡಲ್ಲ, ಸ್ಟೇ. ಇವಾಗ ಇವ್ರದ್ದು ರೂಮ್ ನೋಡೋಣ. ಸಿಂಪಲಾಗಿ ಮಸ್ತಿದೆ. ಇದು ಗುರು ಫೇವ್ರೇಟ್ ಅನ್ನ. और रोटला बाजरे का, ये अच्छा होता है. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇವಾಗ ಸ್ವಲ್ಪ ಕಮೆಂಟ್ಸ್ಗಳನ್ನ ನೋಡ್ಕೊಂಡು ಬರೋಣ. MS ವಿಡಿಯೋಸ್ ಅನ್ನೋ ಒಂದು ಅಕೌಂಟಿಂದ ಬ್ರೋ ನಿಮ್ಮ ಪೇರೆಂಟ್ಸ್ಗೆ ತುಂಬ ವಯಸ್ಸಾಗಿದೆ, ಅವ್ರ ಬಗ್ಗೆ ಕಾಳಜಿ ಮಾಡಿ, ಮತ್ತು ಅವ್ರಿಗೋಸ್ಕರ ಏನೇನು ಮಾಡ್ತಿದ್ದೀರಾ, ದುಡ್ಡೆಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ, ನಿಮ್ಮ ಫ್ಯೂಚರ್ ಲೈಫ್ ಏನು ಅಂತ ಕೇಳಿದ್ದಾರೆ. ಬ್ರೋ ತುಂಬ ಯೋಚನೆ ಮಾಡಿದ್ರೆ ಏನೂ ಮಾಡೋಕ್ಕಾಗಲ್ಲ. ನಾನು ಏನೋ ಒಂದು ಮಾಡ್ತಿದ್ದೀನಿ, ಇದು ನನ್ನ ಕೈ ಹಿಡಿದೆ ಅಂತ ನಂಬಿದ್ದೀನಿ. ಸೊ ನಾನು ಇದ್ರ ಮೇಲೆ ಫೋಕಸ್ ಮಾಡ್ತೀನಿ. ಊರಲ್ಲಿ ಜಮೀನಿದೆ, ಅಪ್ಪ ನೋಡ್ಕೋತಿದ್ದಾರೆ. ಸೊ ನೋಡೋಣ ಬ್ರೋ ಏನೇನಾಗುತ್ತೆ ಅಂತ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್. ಜೈ ಕರ್ನಾಟಕ. ಮತ್ತೆ